ಆಕಸ್ಮಿಕ ಬೆಂಕಿಗೆ 4 ಗುಡಿಸಲು ಸುಟ್ಟು ಭಸ್ಮ. ಬೆಂಕಿಯ ಕೆನ್ನಾಲಿಗೆಗೆ ಗುಡಿಸಲಿನಲ್ಲಿದ್ದ ವಸ್ತುಗಳು ಸುಟ್ಟು ಕರಕಲು. ಈಗ ಸುಟ್ಟು ಹೋಗೈತೆ, ಮನ್ಕೊಳಕ್ ಜಾಗ ಇಲ್ಲ. ಎಸ್, ಬೇಸಿಗೆ ಆರಂಭವಾಗ್ತಿದ್ದಂತೆ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದ್ದು ಅಲ್ಲಲ್ಲಿ ಬೆಂಕಿ ಅವಘಡಗಳು ಸಂಭವಿಸುತ್ತಲೇ ಇವೆ. ಬೆಂಕಿ ದುರಂತಗಳಿಂದ ಅಪಾರ ಪ್ರಮಾಣದ ಅರಣ್ಯ ಸಂಪತ್ತು, ತೋಟಗಳು ಬೆಂಕಿಗಾಹುತಿಯಾಗಿವೆ. ಜೊತೆಗೆ ಜನ ಜಾನುವಾರುಗಳು ತತ್ತರಿಸೋಗಿವೆ. ಇತ್ತ ಶಿರಾ ತಾಲೂಕಿನ ಸೋರೆಕುಂಟೆ ಗ್ರಾಮದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು 4 ಗುಡಿಸಲು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿರುವ ಘಟನೆ ನಡೆದಿದೆ. ಇನ್ನು ಶಿರಾ ತಾಲೂಕಿನ ಸೂರೆಕುಂಟೆ ಗ್ರಾಮದಲ್ಲಿ ನಿನ್ನೆ ಸಂಜೆ ಆಕಸ್ಮಿಕವಾಗಿ ಗುಡಿಸಲುಗಳಿಗೆ ಬೆಂಕಿ ತಗುಲಿದ್ದು ಬೆಂಕಿಯ ಕೆನ್ನಾಲಿಗೆಗೆ 4 ಗುಡಿಸಲುಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿವೆ. ಇನ್ನು ಬೆಂಕಿ ಅವಘಡದಲ್ಲಿ ಜಾಫರ್ ಬಿನ್ ಕಲಂದರ್, ಹುಸೇನ್ ಬಿ, ಕೈರುಂಬಿ ಸೇರಿದಂತೆ 4 ಕುಟುಂಬಗಳ ಗುಡಿಸಲುಗಳು ಸಂಪೂರ್ಣ ಬೆಂಕಿಗಾಹುತಿಯಾಗಿದೆ. ಬೆಂಕಿಯ ತೀವ್ರತೆಗೆ ಗುಡಿಸಲುಗಳಿದ್ದ ಹಣ, ಒಡವೆ, ಬಟ್ಟೆಗಳು, ಮಕ್ಕಳ ಪುಸ್ತಕ, ದಾಖಲೆ ಪತ್ರಗಳು ಸೇರಿ ಮನೆಯಲ್ಲಿದ್ದ ವಸ್ತುಗಳು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಇನ್ನು ಬೆಂಕಿ ದುರಂತದ ವೇಳೆ ಗುಡಿಸಲಿನಲ್ಲಿ ಯಾರೂ ಇಲ್ಲದಿರೋದ್ರಿಂದ ಪ್ರಾಣಾಪಾಯ ಸಂಭವಿಸಿಲ್ಲ. ಎಲ್ಲ 4 ಗುಡ್ಲು ಸುಟ್ಟೋಗಿತ್ತು. ಯಾರೋ ತಿಳಿದವರು ನಮ್ಗೆ ಹೇಳಿದ್ದು ಫೋನ್ ಮಾಡಿ, ಅದು ಬರೋತಕ ಎಲ್ಲ ಸುಟ್ಟೋಗಿತ್ತು. ಪ್ರತಿಯೊಂದು ಇಕ್ಕಿದ್ದೆ ಸರ್, ಆಧಾರ್ ಕಾರ್ಡ್, ID ಕಾರ್ಡ್, ಪ್ಯಾನ್ ಕಾರ್ಡ್ ಎಲ್ಲ ಇಕ್ಕಿದ್ದು. ರೇಷನ್, ಬಟ್ಟೆ, ಸ್ಕೂಲ್ ಬಟ್ಟೆಗಳು, ಸ್ಕೂಲ್ ಹೋಗೋದು ಬಟ್ಟೆ, TC ಪಾಸ್ ಏನು ಇರಲಿಲ್ಲ ಸರ್, ಎಲ್ಲ ಸುಟ್ಟೋಗೈತೆ, ಏನಿಲ್ಲ. ಈಗ ಸುಟ್ಟೋಗೈತೆ, ಮನ್ಕೊಳಕ್ ಜಾಗ ಇಲ್ಲ. ಏನು ಮಾಡಬೇಕು ಏನಂತ ಗೊತ್ತಾಗ್ತಾ ಇಲ್ಲ. ಮನ್ಕೊಳಕ್ ಜಾಗ ಏನೋ ನಿಮ್ಮ ಹತ್ರ ಏನೋ ಸಹಾಯ ಮಾಡಿ ಸರ್, ಕಾಪಾಡಿ ಸರ್. ನಮಗೆ ಯಾವ ಜಾಗ ಇಲ್ಲ, ಏನಿಲ್ಲ, ನಮಗೆ ಸೈಟ್ ಇಲ್ಲ, ಏನಿಲ್ಲ. ನಾವು ಸುಮಾರು 20 ವರ್ಷ ಅಂತ ಇದ್ದೀವಿ ಸರ್. ಇಲ್ಲಿ ಯಾರು ನಮಗೆ ಸಹಾಯ ಮಾಡಿಕೊಡ್ತಿಲ್ಲ. ಬರೀ ಓಟ್ ಹಾಕಿ ಹೋಗೋಟ ಬರ್ತೀರಾ, ಏನು ಮಾಡಿಕೊಡಲ್ಲ ಸರ್ ನಮಗೆ. ಇಲ್ಲಿ 4 ಜನ ಮಕ್ಕಳು, ನನಗೆ ಊರಿಗೆ ಮದುವೆ ಮಾಡಿದ್ದೀನಿ. ನಾನು ನನ್ನ ಮಗ ಇಬ್ಬರೇ ಇರೋದು. ನನ್ನ ಮಗ ಮೊನ್ನೆ ದಿವಸ 30,000 ರೂಪಾಯಿ ದುಡ್ಡು ಕೊಟ್ಟಿದ್ದ ಸರ್ ನನ್ನ ಮನೆಗೆ. ಇಲ್ಲೇ ಗುಡ್ಲಾಗಿಟ್ಟು ಕೂಲಿಗೆ ಹೋದೆ. ನಾಳೆ ಇನ್ನೊಂದು ಹಬ್ಬ ಆದ್ಮೇಲೆ ಸೀಟ್ ಹಾಕ್ಸೋಣ ಅಂತೇಳಿ ರೇಷನು, ಬಟ್ಟೆ, ಬರೆ ಎಲ್ಲ ಸಿಕ್ಕೋಗಿತ್ತು. ನೀವು ಇದು ಗುಡ್ಲಲ್ಲಿ ರೇಷನ್ ಬಿಟ್ರೆ ಬೇರೆ ಏನೈತೆ ಹೇಳು ಕರೆಕ್ಟಾಗಿ? ದುಡ್ಡು 30,000 ರೂಪಾಯಿ ಇಟ್ಟು ಕೊಟ್ಟಿದ್ದು ನನ್ನ ಮಗ, ಸೀಟ್ ಹಾಕ್ಸ್ಬೇಕು ಹಾಕ್ಸಮ್ಮ ಅಂತೇಳಿ. ಆ ದುಡ್ಡು ಇಟ್ಟು ಹೋಗಿದ್ದೀನಿ, ರೇಷನು, ಬಟ್ಟೆ. ಮಗ ಹೆಂಗೆ ಕೆಲಸ ಮಾಡ್ತಾರೆ? ಮಗ ಇದು ಅಂಗಡಿಗೆ ಹೋಗ್ತಾನೆ ಸರ್, ಇದು ವಿಮಲ್ ಅಂಗಡಿ. ಇದು ಹತ್ಕೊಂಡಾಗ ನಿಮ್ಗೆ ಯಾರು ಹೇಳಿದ್ರು ಹಿಂಗೆ ಹತ್ಕೊಂಡೈತೆ ಅಂತ? ಇಲ್ಲಾರೆ ಫೋನ್ ಮಾಡಿ ಹೇಳಿದ್ರು, ಅದಕ್ಕೆ ಓಡಿ ಬಂದೆ. ನೀವೇನು ಕೆಲಸ ಮಾಡ್ತೀರಾ? ನಾವು ಕೂಲಿ ಕೆಲಸ ಮಾಡ್ತೀವಿ ಸರ್. ಕೂಲಿ ಅಂದ್ರೆ ಏನು? ಅದೇ ಕಡೆ ರಾಗಿ ಹೊಲ ಕೊಯ್ಯೋದು, ಈ ತೋಟಕ್ಕೆ ಮಣ್ಣೆ ತಕೋದು, ಮತ್ತೆ ಅಡಿಕೆಕಾಯಿ ಇದಕ್ಕೆಲ್ಲ ಹೋಗ್ತೀವಿ ಸರ್. ಎಷ್ಟು ವರ್ಷದಿಂದ ವಾಸ ಇದ್ದೀರಾ ನೀವು? ನಾವು 15 ವರ್ಷದಿಂದ ಇದ್ದೀವಿ ಸರ್. ಇಲ್ಲಿ ಗುಡ್ಲಾಕಳಕ್ಕೆ ಯಾರು ಹೇಳಿದ್ರು ನಿಮಗೆ? ನಮಗೆ ನಮ್ಮೂರೇ ಹೇಳಿದ್ದು. ಏನಂತ? ಇಲ್ಲಿ ಕಟ್ಕಡ್ರಿ ಸೈಟ್ ಕೊಡತಕ್ಕ ಅಂದ್ರು. ನಾವ್ ಎಷ್ಟೇ ಓಟ್ ಹಾಕಿದ್ರು, ನಾವ್ ಎಷ್ಟೇ ಹೇಳಿದ್ರು ನಮಗೆ ಕೊಡ್ಲೇ ಇಲ್ಲ. ನಾವ್ ಇಲ್ಲೇ ಇದ್ದು ಸರ್. ಇನ್ನು ವಿಷಯ ತಿಳಿದು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಅವಘಡದಿಂದ ಕುಟುಂಬಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಆಶ್ರಯವಿಲ್ಲದ ಸ್ಥಿತಿಗೆ ತಲುಪಿದ್ದಾರೆ. ಸಂತ್ರಸ್ತ ಕುಟುಂಬಗಳಿಗೆ ತಕ್ಷಣವೇ ಸೂಕ್ತ ಪರಿಹಾರ ಒದಗಿಸುವಂತೆ ಸ್ಥಳೀಯರು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ಸದ್ಯ ಈ ಸಂಬಂಧ ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ಕ್ರಮವನ್ನ ಕೈಗೊಂಡಿದ್ದಾರೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.